ನೀನ್ ಒಳಗ್ ಹೋಗ್ಬಾರ್ದು, ಮತ್ತೆ ನಮ್ ಜಾನ್ಸಿ ಲೈಫ್ ಅಲ್ಲಿ ಎಂಟರ್ ಆಗ್ಬಾರ್ದು. ಅಂಡರ್ಸ್ಟ್ಯಾಂಡ್? ತುಳಸಿ, ಏನ್ ಮಾತಾಡ್ತಾ ಇದೆಯಮ್ಮ? ಹೂನಪ್ಪ, ಇವನಿಂದ ನಮ್ ಜಾನ್ಸಿ ಜೀವನ ಹಾಳಾಗಿರೋದು ಸಾಕು. ಇವತ್ತು ನಮ್ ಜಾನ್ಸಿ ಒಳಗಡೆ ಆ ಪರಿಸ್ಥಿತಿಯಲ್ಲಿ ಇದಲ್ಲ, ಅವಳಿಗಿಂತ ಗತಿ ಬಂದಿದೆ ಅಂದ್ರೆ ಅದಕ್ಕೆ ಇವನೇ ಕಾರಣ. ಪ್ರೀತಿ ಅಂದ್ರೆ ಏನು ಅಂತ ಗೊತ್ತೇನೆ ನಿನ್ಗೆ? ತ್ಯಾಗದ ಬೆಲೆ ಏನು ಅಂತ ಗೊತ್ತಾ ನಿನ್ಗೆ? ನಾನು ಕೇಳಿದ್ದು ಒಂದೇ ಒಂದು ಮಾತಿಗೆ, ನನ್ನ ಹೆಂಡತಿ ಝಾನ್ಸಿ ಮೇಡಮ್ ಹೆಂಡತಿ ಸ್ಥಾನನೇ ಬಿಟ್ಕೊಟ್ರು. ನನ್ನ ಕುಟುಂಬಕ್ಕೋಸ್ಕರ, ನನ್ನ ತಂಗಿ ಜೀವನ ಚೆನ್ನಾಗಾಗೋ ಕಾರಣಕ್ಕೋಸ್ಕರ ನನಗೆ ಡೈವರ್ಸ್ ಕೊಡೋದಕ್ಕೆ ಒಪ್ಕೊಂಡ್ರು. ಅದು ನಿಜವಾದ ಪ್ರೀತಿ, ಅದು ನಿಜವಾದ ತ್ಯಾಗ. ಅವರು ನಿಜವಾದ ಹೆಣ್ಣು. ಅವರು ಪ್ರತಿ ನಡೆಯಲು ಪ್ರೀತಿ ತ್ಯಾಗ ಇದ್ರೆ, ನಿನ್ನ ಪ್ರತಿ ಮಾತು ಪ್ರತಿ ಹೆಜ್ಜೆಲಿ ಸ್ವಾರ್ಥ ದ್ವೇಷ ದುರಹಂಕಾರನೇ ತುಂಬಿದೆ. ಅಲ್ಲಪ್ಪ ರಾಘು, ಅವಳು ಚಿಕ್ಕ ವಯಸ್ಸಿಂದ ಬೆಳ್ಕೊಂಡ್ ಬಂದಿರೋ ಬೆಳೆದಿರೋದಲ್ಲ, ಬೆಳೆಸಿರೋದು. ಒಂದು ಹೆಣ್ಣಿಗೆ ಸಂಸ್ಕಾರ ಅನ್ನೋದು ಹೆತ್ತೋರು ಕೊಡಬೇಕು. ಹೆಣ್ಣಿಗೆ ಒಂದು ಮನೆ ಬೆಳಗೋ ಸಂಸ್ಕಾರ ಕೊಡ್ಬೇಕೇ ಹೊರತು ಸುಡ ಸಂಸ್ಕಾರ ಅಲ್ಲ. ನೀವು ಮನುಷ್ಯತ್ವ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರುವಂತ ಒಂದು ಹೆಣ್ಣಿಗೆ ಜನ್ಮ ಕೊಟ್ಟಿದ್ದೀರಾ ಅಂತ ಒಪ್ಕೊಳ್ಳಿ. ಹೇಯ್, ನೀನು ಒಂದು ಹೆಣ್ಣು ಅಂತ ನಾನು ಯಾವಾಗ ಬೆಲೆ ಕೊಟ್ಟೆ ಗೊತ್ತಾ? ನಿನ್ನ ಕೈ ಕಾಲು ನೆಟ್ಟಗಿಲ್ದೇ ಇದ್ರು ನಿನ್ನ ಬುದ್ಧಿ ನೆಟ್ಟಗಿತ್ತು ನೋಡೋ, ಆವಾಗ. ಆದ್ರೆ ನಿನ್ ಕೈ ಕಾಲು ನೆಟ್ಟಗಾಗಿದ ತಕ್ಷಣ ನಿನ್ನ ಬುದ್ಧಿ ಸೊಟ್ಟಗಾಯ್ತು. ರಾಘು, ನನ್ನ ಬಗ್ಗೆ ಇನ್ನು ನಿನಗೆ ಸರಿಯಾಗಿ ಗೊತ್ತಿಲ್ಲ. ನೀನು ಅಷ್ಟೇ, ನಂದಿನ್ನೊಂದು ಮುಖ ನೋಡಿಲ್ಲ. ಇಲ್ಲಿವರೆಗೂ ನನ್ನಲ್ಲಿ ರಾಮನ್ ತಾಳ್ಮೆ ನೋಡಿದ್ಯಾ, ಪರಶುರಾಮನ್ ಕೋಪ ನೋಡೋ ಆಸೆ ಪಡಬೇಡ. ನೋಡಪ್ಪ ರಾಘು, ಅವಳಿಂದ ತಪ್ಪಾಗಿದೆ ಅಂತ ನಾವು ಒಪ್ಕೋತೀವಿ. ಆದ್ರೆ ಮುಂದೆ ಈ ರೀತಿ ಆಗದೆ ಇರೋ ತರ ನಾವು ಅವಳಿಗೆ ತಿದ್ದಿ ಬುದ್ಧಿ ಹೇಳ್ತೀವಿ. ನಿಮಗೆ ಇನ್ನೂ ಆ ತರದೊಂದು ನಂಬಿಕೆ ಇದೆಯಾ? ಇಲ್ಲಿವರೆಗೂ ಇವಳನ್ನ ತಿದ್ದಿ ಒಂದು ಹೆಣ್ಣಾಗಿ ರೂಪ್ಸಕ್ ಆಗಿಲ್ಲ ಅಂದ್ಮೇಲೆ ನೀವು ಆಸೆನ ಮರ್ತು ಬಿಡಿ. ಯಾಕಂದ್ರೆ ನೀವು ಜನ್ಮ ಕೊಟ್ಟಿರೋದು ಒಂದು ಹೆಣ್ಣಿಗಲ್ಲ, ಸ್ವಾರ್ಥ ದುರಹಂಕಾರ ಕೋಪ ದ್ವೇಷ ತುಂಬಿಕೊಂಡಿರೋ ಒಂದು ಆಕಾರಕ್ಕಷ್ಟೇ. ರಾಘು, ಅವಳು ಮದ್ವೆ ಆಗಿ ನಿಮ್ ಮನೆಗ್ ಬಂದ್ಮೇಲೆ ಸರಿ ಹೋಗ್ತಾಳಪ್ಪ. ಇಂಥ ಮನಸ್ಥಿತಿ ಇರೋ ಹೆಣ್ಣು ಯಾವ ಮನೆಗೆ ಹೋದ್ರೂ ಒಳ್ಳೇದಾಗಲ್ಲ. ಇನ್ನು ಮನೆಗ್ ಬರಕ್ ಮುಂಚೆನೆ ಮನೇನ ಒಡೆದು ಆಲ್ಟ್ರೇಷನ್ ಮಾಡ್ತೀನಿ ಅಂತ ಹೇಳಿರೋಳು ಇನ್ನು ಮನೆಯವ್ರ ಭಾವನೆನ ಹೇಗ್ ಅರ್ಥ ಮಾಡ್ಕೋತಾಳೆ? ನೋಡ, ಒಂದು ತಿಳ್ಕೊ, ನಿನಗೂ ಝಾನ್ಸಿ ಮೇಡಮ್ಗೂ ಅಜಗಜಾಂತರದಷ್ಟು ವ್ಯತ್ಯಾಸ ಇದೆ. ಬಾಯಲ್ಲಿ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿದ್ರು, 50,000 ಕೋಟಿ ಒಡತಿ ಆದ್ರೂ ನಮ್ಮನೆಗ್ ಬಂದು ನಮ್ಮಲ್ಲೂ ಒಬ್ರಾಗೋ ಪ್ರಯತ್ನ ಪಟ್ರು. ಆದ್ರೆ ನೀನು ನಮ್ಮ ಮನೆಗ್ ಬರಕ್ ಮೊದ್ಲೆ ನಮ್ಮನೆಯವ್ರನ್ನೇ ಹೊರಗಾಕಕ್ ನೋಡ್ದೆ. ಅದು ಒಂದು ಹೆಣ್ಣಿಗಿರ್ಬೇಕಾಗಿರೋ ಗುಣ. ನಿನಗಿದೆಯಲ್ಲ, ಅದಲ್ಲ. ನೋಡು, ಅವಳಿಗೆ ನನ್ನ ಹೋಲಿಕೆ ಮಾಡ್ಬೇಡ ರಾಘು. ಹೌದು, ಖಂಡಿತ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರ ಆಕಾಶ, ನೀನು ಪಾತಾಳ. ಅವ್ರ ಕಾಲ್ ಧೂಳ್ಗೂ ನಿನ್ ಸಮ ಇಲ್ಲ, ಅವ್ರ ನೆರಳಿಗೂ ನಿನ್ನನ್ನ ಹೋಲ್ಸೋದಿಕ್ಕಾಗಲ್ಲ. ನೋಡಪ್ಪ, ಕೊಡೋದು ತಗೊಳ್ಳೋದು ಅಂತ ಮಾತುಕತೆ ಆಗಿತ್ತು ತಾನೆ? ಕೊಟ್ಟಾಗಿದೆ. ನಾನ್ ತಾಳಿ ಕಟ್ಟಕ್ಕೂ ರೆಡಿ ಆಗಿದ್ದೆ. ಆದ್ರೆ ತಾಳಿ ಕಟ್ಟಿಸ್ಕೊಳೋ ಯೋಗ್ಯತೆ ಇವಳಿಗಿಲ್ಲ. ಅಂದ್ಮೇಲೆ ಆ ಮಾತು ಉಳಿಸ್ಕೊಳ್ಳೋ ಅಗತ್ಯ ಆಗ್ಲಿ, ಇವಳು ತಾಳಿ ಕಟ್ಟೋ ಅನಿವಾರ್ಯತೆ ಆಗ್ಲಿ ನನಗೂ ಇಲ್ಲ. ಹಾಗಾದ್ರೆ ನಾವ್ ಹೇಗಪ್ಪ ನಿನ್ ತಂಗಿನ ನಮ್ಮನೆ ತುಂಬಿಸ್ಕೊಳಕಾಗತ್ತೆ? ನನ್ನ ಮಗಳ ಜೀವನ ಸರಿ ಹೋಗಲ್ಲ ಅಂದ್ಮೇಲೆ ನಿನ್ ತಂಗಿನೂ ನಾವ್ ಮನೆಯಿಂದ ಹೊರಗ್ ಹಾಕೋ ಯೋಚನೆ ಮಾಡ್ಬೇಕಾಗತ್ತೆ. ಹೊರಗೆ ಹಾಕೋ ಯೋಚನೆ ಏನಾದ್ರೂ ಮಾಡಿದ್ರೆ ನಿಮ್ಮನ್ನೆಲ್ಲ ಮನೆ ಒಳಗ್ ಕೂಡಾಕಿ ಸುಟ್ಟು ಹಾಕ್ತೀನಿ. ಹೆಂಡತಿ ಪರವಾಗಿ ನಿಲ್ಬೇಕಾ ಅಥವಾ ಫ್ಯಾಮಿಲಿ ಪರವಾಗಿ ನಿಲ್ಬೇಕಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದೆಯಾ? ನ್ಯಾಯದ ಪರವಾಗಿ ನಿಲ್ಲು, ಪ್ರೀತಿಗೋಸ್ಕರ ನಿಲ್ಲು. ಇದೇ ಕುಟುಂಬ ನಿನ್ ಪ್ರೀತಿಗೋಸ್ಕರ ನಿಂತು ತ್ಯಾಗ ಮಾಡಕ್ ರೆಡಿ ಆಗಿದ್ರೆ ನೀನ್ ಆ ಕುಟುಂಬಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡು, ತಪ್ಪಿಲ್ಲ. ಹಾಗಂತೇಳಿ ಈಗ್ಲೂ ನಿನ್ ಕುಟುಂಬನ ಬಿಟ್ಕೊಡು ಅಂತ ನಾನು ಹೇಳ್ತಿಲ್ಲ.
ಸರಿ ಯಾವುದು ತಪ್ಪು ಯಾವುದು ಅಂತ ಯೋಚನೆ ಮಾಡಿ ಎಲ್ಲಿ ಸ್ಟ್ಯಾಂಡ್ ತಗೋಬೇಕೋ ಅಲ್ಲಿ ಸ್ಟ್ಯಾಂಡ್ ತಗೋ. ನಿನ್ನ ಕುಟುಂಬಕ್ಕೋಸ್ಕರ ಕೊನೆವರೆಗೂ ಕೈ ಹಿಡಿದು ಕಾಪಾಡ್ತೀಯ ಅನ್ನೋ ನಿನ್ನನ್ನೇ ನಂಬು ಬಂದಿರೋಳ್ನ ಕೈ ಬಿಡಬೇಡ. ಯಾಕಂದ್ರೆ ಸಿಕ್ಕಿರೋ ಪ್ರೀತಿನ ಬಿತ್ಕೊಟ್ಟು ಇವತ್ ನಾನು ಅನ್ಭವಿಸ್ತಾ ಇದೀನಿ ನೋಡು, ಆ ಸ್ಥಿತಿ ನಿನಗ್ ಬರದ್ ಬೇಡ. ಜೊತೆಲಿದ್ದಾಗ ಉಳಿಸ್ಕೊಳಕ್ಕಾಗದೆ ಪ್ರತಿ ಕ್ಷಣ ಒದ್ದಾಡ್ತಿದ್ದೀನಿ ನೋಡು, ನೀನ್ ಹಾಗೆ ಮಾಡ್ಕೋಬೇಡ. ನನ್ನ ತಂಗಿ ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾಳೆ. ನಿನ್ನ ತಂಗಿ ಒಂದು ಕೆಟ್ಟ ಮನಸ್ಥಿತಿ ಇರೋ ಹೆಣ್ಣು, ನಮ್ಮ ಕುಟುಂಬನೇ ಹೊಡೆದೋಗುತ್ತೆ. ತನ್ನ ಅಣ್ಣನ ಜೀವನ ನಾಶ ಆಗುತ್ತೆ ಅಂತ ಗೊತ್ತಿದ್ರು ಇವಳು ಅವಳ ಪರವಾಗಿ ನಿಂತಿದ್ಲು ಅಂದ್ರೆ ನಿನಗೋಸ್ಕರ ಮಾತ್ರ. ಇಂಥವಳನ್ನ ನೀನ್ ಕಳ್ಕೋಬೇಡ. ಇಲ್ಲಿವರೆಗೂ ಹೆಂಡತಿ ವಿಷಯದಲ್ಲಿ ಒಬ್ಬ ಗಂಡನಾಗಿ ನಡ್ಕೊಳ್ಳಿಲ್ಲ, ಹಾಗೆ ನೀನು ಮಾಡ್ಕೋಬೇಡ ಮಿತ್ರ. ಒಳ್ಳೆ ಗಂಡನಾಗಿ ಕಾಪಾಡ್ಕೊ. ಇವತ್ತಿಂದ ಇವಳು ನಿನ್ ಜವಾಬ್ದಾರಿ. ನೀನ್ ಕಾಪಾಡ್ತೀಯ ಅನ್ನೋ ನಂಬಿಕೆ ಮೇಲೆ ಇವಳನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲಿವರೆಗೆ ನಾನು ನನ್ನ ಕುಟುಂಬಕ್ಕೋಸ್ಕರ ನಿಂತ್ಕೊಂಡೆ, ಆದ್ರೆ ಇನ್ಮೇಲೆ ಆ ತಪ್ಪು ಮಾಡಲ್ಲ. ನನ್ನ ಹೆಂಡತಿಗೋಸ್ಕರ ನಿಂತ್ಕೋತೀನಿ, ನೀವೇನು ಚಿಂತೆ ಮಾಡಬೇಡಿ. ಇನ್ಮೇಲಿಂದ ನಿಮ್ ತಂಗಿ ನನ್ನ ಜೊತೆ ಸಂತೋಷವಾಗಿರ್ತಾಳೆ. ಅವಳು ಈ ಮನೇಲಿ ನೆಮ್ಮದಿಯಾಗಿರೋದಕ್ಕೆ ನಾನ್ ಬಿಡೋಲ್ಲ. ಹಾ ನಾಗಾರ್ಜುನ್, ತುಳಸಿ, ಝಾನ್ಸಿ ಕಂಡೀಷನ್ ಇವಾಗ ಹೇಗಿದೆ? ಡಾಕ್ಟರ್ ಏನಂದ್ರು? ಅವಳೇನೋ ಹುಷಾರಾಗ್ತಿದ್ದಾಳೆ ನಾಗಾರ್ಜುನ್, ಆದ್ರೆ ಅಪ್ಪನ ಮನಸ್ಥಿತಿನೇ ಹದ್ಗೆಡ್ತಾ ಇದೆ. ತುಳಸಿ, ಏನ್ ಹೇಳ್ತಾ ಇದೀಯಾ? ಮಾವನ್ಗೇನಾಯ್ತು? ಅವ್ರಿಗೇನಾದ್ರೂ? ಅವ್ರಿಗೇನಾಗುತ್ತೆ? ಏನೂ ಆಗಿಲ್ಲ, ಆದ್ರೆ ಅವ್ರ ಬುದ್ಧಿ ಇದೆಯಲ್ಲ ಅದು ಬೇರೆನೆ ಯೋಚನೆ ಮಾಡ್ತಾ ಇದೆ. ಅಂದ್ರೆ ಇವಾಗ ಆ ಝಾನ್ಸಿ ಹುಷಾರ್ ಹಾಕ್ತಿದ್ದಾಗೆ ರಾಘು ಜೊತೆ ಬದುಕ್ಬೇಕು ಅಂತ ಬಯಸ್ತಾ ಇದ್ದಾರೆ. ಅವ್ರ ಮಾತ್ರ ಅಲ್ಲ ತುಳಸಿ, ಒಳ್ಳೆ ಮನ್ಸಿರೋ ಯಾರೇ ಆದ್ರೂ ಅದನ್ನೇ ಬಯಸ್. ಬೇರೆ ಯಾರಾದ್ರೂ ಯಾಕೆ? ಈ ಕ್ಷಣದಲ್ಲಿ ನಾನು ಕೂಡ ಅದನ್ನೇ ಬಯಸ್ತಾ ಇದ್ದೀನಿ. ತುಳಸಿ, ನಾನ್ ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಇಷ್ಟೆಲ್ಲ ಅಡೆತಡೆಗಳನ್ನ ದಾಟಿ ಇವಾಗ ಏನೋ ಎಲ್ಲ ಒಳ್ಳೇದಾಗ ಒಂದು ಹಂತಕ್ಕೆ ಬಂದು ತಲುಪಿದಾಗ ನೀನು ಮತ್ತೆ ನಿನ್ನ ಬುದ್ಧಿನ ಉಪಯೋಗಿಸಿ ಅವ್ರಿಬ್ರ ದೂರ ಮಾಡೋಕೆ ಪ್ರಯತ್ನ ಮಾಡಬೇಡ ತುಳಸಿ. ತುಳಸಿ, ನೀನು ಒಬ್ಳು ಹೆಣ್ಣು, ಇನ್ನೊಂದು ಹೆಣ್ಣಿಗೆ ಕೆಟ್ಟದನ್ನ ಬಯಸ್ಬೇಡ. ಅವಳು ಇಷ್ಟಪಟ್ಟವನ ಜೊತೆ ಅವಳು ಬದುಕಲಿ, ಹಾಗೆ ಹಾರೈಸು ನೀನು. ತುಳಸಿ, ಮನುಷ್ಯ ಅಂದ್ಮೇಲೆ ತಪ್ಪ ಮೇಲೆ ತಪ್ಪನ್ನೇ ಮಾಡ್ತಾ ಇರಬಾರ್ದು. ಇನ್ನು ಮುಂದಾದ್ರೂ ನಿನ್ನನ್ನ ನಿಂತ್ಕೋ, ಖಂಡಿತ ನೀನು ಮಾಡಿರೋ ಎಲ್ಲಾ ಪಾಪಗಳು ಕಳಿಯುತ್ತೆ. ಇಷ್ಟೆಲ್ಲ ಆದ್ಮೇಲೂ ನೀನು ಮತ್ತೆ ಅವ್ರನ್ನ ದೂರ ಮಾಡ್ಲೇಬೇಕು ಅಂತ ಹೊರಟ್ರೆ ಅದು ನಿನ್ನ ಮುಟ್ಟಾಳತನ ಆಗತ್ತೆ. ಜೊತೆಗೆ ಈಗ ನಿಂಗೆ ಸಿಕ್ಕಿರೋ ಪ್ರೀತಿ ಕೂಡ ಕಳ್ಕೋಬೇಕಾಗತ್ತೆ. ನನ್ನ ಪ್ರಕಾರ ಹೇಳೋದಾದ್ರೆ ಇನ್ನು ಮುಂದೆ ನಿನ್ನ ಬೇರೆ ಯಾವ ಆಟಗಳು ನಡೆಯಲ್ಲ. ಮುಂದೆ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿ. ತಾತ ಝಾನ್ಸಿ ಮೇಡಮ್ ಎಣ್ಣೆ ಬರುತ್ತೆ ಅಂತ ಹೇಳಿದಾರೆ ಅಷ್ಟೇ, ನೀವ್ ಬಂದಿಲ್ಲ. ನೋಡಿ, ನಿಮ್ಮ ಮೊಮ್ಮಗಳಿಗೆ ಈಗ ಸ್ವಲ್ಪ ಸ್ವಲ್ಪ ಪ್ರಜ್ಞೆ ಬರ್ತಾ ಇದೆ. ಇಂಥ ಟೈಮಲ್ಲಿ ಅವ್ರಿಗೆ ಇಷ್ಟ ಆದವರು ಅವ್ರ ಮುಂದೆ ಹೋದ್ರೆ ಖಂಡಿತ ಬೇಗ ಚೇತರಿಸ್ಕೊಳ್ಳೋ ಚಾನ್ಸಸ್ ಇದೆ. ಸೊ ಬೇಗ ಹೋಗಿ ಮಾತಾಡ್ಸೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಡಾಕ್ಟರ್. ಮೊದಲು ನೀನು ಹೋಗಿ ಮಾತಾಡ್ಸಪ್ಪ. ಯಾಕೆಂದ್ರೆ ಅವಳಿಗೆ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಬಂದು ಓಡಾಡಿದ್ದೆ ನೀನೇಪ್ಪ. ನೀನು ಹೋದ್ರೆ ಅವಳಿಗೆ ಸಂತೋಷ ಆಗ್ಬೋದು. ಹೋಗು, ಮಾತಾಡ್ಸ ಹೋಗು. ಹಾ ತಾತ. ಏ ರಾಘವೇಂದ್ರ, ನಿಂತ್ಕೊಳ್ಳೋ.
ನೀನ್ ಒಳಗ್ ಹೋಗ್ಬಾರ್ದು, ಮತ್ತೆ ನಮ್ ಜಾನ್ಸಿ ಲೈಫ್ ಅಲ್ಲಿ ಎಂಟರ್ ಆಗ್ಬಾರ್ದು. ಅಂಡರ್ಸ್ಟ್ಯಾಂಡ್? ತುಳಸಿ ಏನ್ ಮಾತಾಡ್ತಾ ಇದೆಯಮ್ಮ? ಹೂನಪ್ಪ, ಇವನಿಂದ ನಮ್ ಜಾನ್ಸಿ ಜೀವನ ಹಾಳಾಗಿರೋದು ಸಾಕು. ಇವತ್ತು ನಮ್ ಜಾನ್ಸಿ ಒಳಗಡೆ ಆ ಪರಿಸ್ಥಿತಿಯಲ್ಲಿ ಇದ್ದಾಳೆ, ಅವಳಿಗಿಂತ ಗತಿ ಬಂದಿದೆ ಅಂದ್ರೆ ಅದಕ್ಕೆ ಇವನೇ ಕಾರಣ. ಇವತ್ ನೀನ್ ನನಗ್ ಬೈದ್ರು ಪರವಾಗಿಲ್ಲ, ನಾನಂತೂ ಇವನ್ನ ಒಳಗಡೆ ಹೋಗೋದಕ್ ಬಿಡಲ್ಲ. ಮೇಡಮ್ ನೋಡಿ, ನೀವು ತಪ್ಪು ಮಾಡ್ತಾ ಇದ್ದೀರಾ. ಝಾನ್ಸಿಗೆ ರಾಘು ಜೀವ ಅನ್ನೋದನ್ನ ಮರೆತು ಮಾತಾಡ್ತಾ ಇದ್ದೀರಾ. ಝಾನ್ಸಿ ಪ್ರಾಣ ಕಾಪಾಡಕ್ಕಾಗಲ್ಲ ಅಂತ ಎಲ್ರೂ ಕೈ ಚೆಲ್ ಕೂತಾಗ ಅವಳ ಪ್ರಾಣ ಕಾಪಾಡ್ತೀನಿ ಅಂತ ಸಂಕಲ್ಪ ಮಾಡಿ ಪ್ರಯತ್ನ ಮಾಡಿ ಫಲ ಪಡ್ಕೊಂಡ್ ಬಂದಿರೋ ಗಂಡನ್ನೇ ನೋಡಕ್ ಬಿಡಲ್ಲ ಅಂದ್ರೆ ಏನರ್ಥ? ಮಿಸ್ಟರ್, ಇದು ನಮ್ಮನೆ ವಿಷಯ, ನೀನ್ ಇಂಟರ್ಫಿಯರ್ ಆಗ್ಬೇಡ. ಸರಿ ಮೇಡಮ್, ಇರ್ಬೋದು ನಿಮ್ಮನೆ ವಿಷಯನೇ, ಆದ್ರೆ ಇದು ತಂಗಿ ಜೀವನದ ಪ್ರಶ್ನೆ. ಇನ್ನೊಂದು ವಿಷಯ ತಿಳ್ಕೊಳ್ಳಿ, ರಾಘುನ ತಂಗಿನ ಯಾರ ಕೈಲೂ ದೂರ ಮಾಡಕ್ ಇನ್ ಮುಂದೆ ಸಾಧ್ಯ ಇಲ್ಲ. ಏಯ್, ನನಗ್ ನಿನ್ನ ಉಪದೇಶ ಅಗತ್ಯ ಇಲ್ಲ. ತುಳಸಿ, ಯಾಕಮ್ಮ ಏನೇನೋ ಮಾತಾಡ್ತಾ ಇದ್ಯಾ? ಯಾರ ಜೊತೆ ಮಾತಾಡ್ತಾ ಇದ್ಯಾ? ಏನ್ ಮಾತಾಡ್ತಾ ಇದ್ಯಾ? ನಿಗಾ ಇಟ್ಕೊಂಡು ಮಾತಾಡು. ಸಾರಿ ಅಪ್ಪ, ನಾನ್ ಮಾತಾಡ್ತಾ ಇರೋದು ನಿಮಗ್ ತಪ್ಪು ಅನಿಸ್ಬೋದು, ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಇಂಟೆನ್ಷನ್. ಇವನಿಂದ ಇದುವರೆಗೂ ನಮ್ ಜಾನ್ಸಿಗೆ ಒಳ್ಳೇದ್ ಏನೂ ಆಗಿಲ್ಲ, ಬರೀ ಕೆಟ್ಟದೇ ಆಗಿರೋದು. ಅದಕ್ಕೆ ನಾನಂತೂ ಇವನ್ನ ಒಳಗಡೆ ಹೋಗೋದಕ್ಕೆ ಬಿಡಲ್ಲ. ತುಳಸಿ, ನಂಗೆ ಸಿಟ್ಟು ಬರ್ಸ್ಬೇಡ ನೀನು. ತಾತ ಒಂದ್ ನಿಮಿಷ ನಾನ್ ಮಾತಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನನ್ನನ್ನ ಒಳಗಡೆ ಬಿಡಲ್ಲ ಅನ್ನೋದಕ್ಕೆ ನೀವ್ ಯಾರ್ರಿ? ನಾನು ನನ್ನ ಹೆಂಡತಿನ ನೋಡೋಕ್ ಹೋಗೋದನ್ನ ತಡೆಯೋ ಅಧಿಕಾರ ನಿಮಗೆ ಯಾರಿಗೆ ಕೊಟ್ಟಿದ್ದು? ನಮ್ಮಿಬ್ರು ಮಧ್ಯೆ ಇರೋ ಸಂಬಂಧ ಇನ್ನೂ ಮುಗ್ದಿಲ್ಲ, ಅದು ಮುಗಿಯೋದು ಇಲ್ಲ. ಯಾವತ್ತಿದ್ರು ಝಾನ್ಸಿ ಮೇಡಮ್ ನನ್ನ ಹೆಂಡತಿ, ನಾನು ಅವ್ರ ಗಂಡನೇ. ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇನ್ನು ಮುಂದೆ ಆ ದೇವರೇ ಬಂದ್ರು ನಮ್ಮಿಬ್ರನ್ನ ದೂರ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು.